ಅಗತ್ಯವಿದೆ. ಅದರಿಂದ 1 ಕೊರಿಂಥ 5ನೇ ಅಧ್ಯಾಯಕ್ಕೆ ನಾವು ಬರೋಣ. ಈ ಎಲ್ಲ ಒಡೆದ ತೊಟ್ಟಿಯಿಂದ ಇಂಥ ಸಂಗತಿಗಳು ನಡೀತವೆ ಎಂಬುದನ್ನು ನಾವು ನೋಡ್ತೇವೆ. 1 ಕೊರಿಂಥ 5ನೇ ಅಧ್ಯಾಯ 5ನೇ ವಚನ. ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ನೋಡಿ, ಇದು ಕೊರಿಂಥ ಸಭೆಯಲ್ಲಿ ಒಂದು ಪಾಪದ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ. ಈ ಪಾಪ ಮಾಡಲು ಕಾರಣವೇನು? ಇವನು ಯಾವುದನ್ನು ಆತುಕೊಂಡಿದ್ದಾನೆ? ದೇವರನ್ನೋ ಪಾಪವನ್ನೋ? ಇಲ್ಲಿ ಪಾಪವನ್ನು ಆತುಕೊಂಡಿದ್ದಾನೆ. ಈ ಪಾಪವನ್ನು ಆತುಕೊಂಡಿದ್ದಾನೆ, ದೇವರಿಗೆ ವಿರುದ್ಧವಾಗಿ ಇದ್ದಾನೆ. ಆದ್ರಿಂದ ಯಾವ ಸಭೆಯಲ್ಲಿ ಏನು ಇರಬಾರ್ದಾಗಿತ್ತೋ ಅದು ಅಲ್ಲಿ ಇದೆ. ಇದು ಪೌಲನಿಗೆ ಕಾಣ್ತಾ ಇದೆ. ಸಭೆ ಪವಿತ್ರವಾಗಿಲ್ಲ, ಅಶುದ್ಧವಾಗಿದೆ, ದೇವರ ವಿರುದ್ಧವಾಗಿದೆ. ಆದ್ರಿಂದ ಈಗ ನಿಮ್ಮೊಟ್ಟಿಗೆ ನನ್ನ ಆತ್ಮವು ಸೇರಿ ಹೇಳುವುದೇನೆಂದ್ರೆ, ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ನಾಶವಾಗಬೇಕೆಂಬುದಕ್ಕಾಗಿ. ಇವನು ರಕ್ಷಣೆ ಹೊಂದಿದ ವ್ಯಕ್ತಿ, ಆದ್ರೆ ಅವನ ಜೀವಿತದಲ್ಲಿ ದೇವರನ್ನು ಆತುಕೊಳ್ಳೋ ಬದಲು ಪಾಪವನ್ನು ಆತುಕೊಳ್ತಾ ಇದ್ದಾನೆ, ಶರೀರದ ಆಶೆಯನ್ನು ಆತುಕೊಳ್ತಾ ಇದ್ದಾನೆ. ಆ ಶರೀರದ ಆಶೆ, ಈ 3 ಸಂಗತಿ ಉಂಟಲ್ಲ, ಶರೀರದಾಶೆ, ಕಣ್ಣಿನಾಶೆ, ಜೀವನದ ಗರ್ವ. ಕೆಲವು 3ರಲ್ಲಿ ಒಂದಾದ್ರೂ ಇದ್ದೇ ಇರ್ತದೆ. ನಾನು ಇವತ್ತು ಕೂಡ ಎದುರಿಸ್ತಾ ಇದ್ದೇನೆ ಈ 3 ಸಂಗತಿಗಳಲ್ಲಿ ಕೂಡ. ಕೆಲವರ ಹತ್ರ 2 ಇರ್ತದೆ, ಕೆಲವರ ಹತ್ರ ಒಂದಾದ್ರೂ ಇದ್ದೇ ಇದೆ. 3 ಇದ್ರೆ ಹೇಳಿ ಪ್ರಯೋಜನ ಇಲ್ಲ. ಆ ಮನುಷ್ಯನನ್ನು ಹತೋಟಿಗೆ ತರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಎಷ್ಟು ಭಯಂಕರ ಇದು. ಅದಕ್ಕೆ ನಮ್ಮ ಈ 3 ಸಂಗತಿಗಳು ದೇವರ ಹತ್ರ ಕೊಡಬೇಕು. ದೇವರೇ, ಇದು ನಮ್ಮ ಕೈಯಲ್ಲಿ ನಿಯಂತ್ರಿಸಕ್ಕೆ ಸಾಧ್ಯವೇ ಇಲ್ಲ, ನೀನೇ ನಿಯಂತ್ರಿಸು ಅಂತ. ಶರೀರದ ಆಶೆ ಆಗ್ಲಿ, ಕಣ್ಣಿನ ಆಶೆ ಆಗ್ಲಿ, ಜೀವನದ ಗರ್ವ ಆಗ್ಲಿ, ಇದು ನಮ್ಮನ್ನು ಆಳಬಾರದು. ಅದಕ್ಕೆ ಇದು ದೇವರಿಗೆ ವಿರುದ್ಧವಾಗಿರುವಂತ ಸಂಗತಿಗಳು ಅಂತ 1 ಯೋಹನ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಹಾಗಿರುವಾಗ ಇಲ್ಲಿ ನೋಡಿ, ಇಂಥ ಪಾಪದ ಒಂದು ಸ್ವಭಾವವನ್ನು ತೆಗೆದು ಹಾಕಬೇಕು ಅಂತ ಪೌಲನು ಕೊರಿಂಥದ ಸಭೆಯವರಿಗೆ ಹೇಳ್ತಾನೆ. ನೀವು ಅಂಥವನ್ನು ಏನ್ ಮಾಡ್ಬೇಕಂತ ಈಗ ಯಾರಿಗೆ ಒಪ್ಪಿಸಬೇಕು? ಸೈತಾನನಿಗೆ ಒಪ್ಪಿಸಿ ಬಿಡಿ ಎಂಬುದಾಗಿ ಹೇಳ್ತಾನೆ. ಸೈತಾನನಿಗೆ ಒಪ್ಪಿಸಿ ಬಿಡಿ. ಆದ್ರೆ ಅವನ ಆತ್ಮ ನಷ್ಟ ಆಗುವುದಿಲ್ಲ. ನೋಡಿ, ಅವನು ಇಂಥ ಪಾಪಗಳಲ್ಲಿ ಮುಳುಗಿದ್ರು ಅವನ ಆತ್ಮವು ರಕ್ಷಣೆ ಹೊಂದುತ್ತೆ. ಆದ್ರೆ ಅವನ ದೇಹ ಮಾತ್ರ ಅಲ್ಲಿ ನಾಶ ಆಗುವುದಕ್ಕಾಗಿ ಅಂತ ಇದೆ. ಯೋಬನ ಒಂದು ದೇಹವನ್ನು ಸೈತಾನ ಏನು ಮಾಡಿದ ಅಂತ ನಮಗೆ ಗೊತ್ತು. ಹಾಗಾದ್ರೆ ಇಲ್ಲಿ ಒಂದು ದೇಹವನ್ನು ಅಲ್ಲಿ ಸೈತಾನನಿಗೆ ಕೊಟ್ರೆ ಏನ್ ಮಾಡ್ಬೋದು ನೋಡಿ. ಇವತ್ತು ಲೋಕದಲ್ಲಿ ಸೈತಾನನು ನಮ್ಮ ದೇಹಗಳನ್ನು ಉಪಯೋಗಿಸಿಕೊಂಡು ದೇವರಿಗೆ ವಿರುದ್ಧವಾದ ಅವಮಾನಗಳನ್ನು ತರುವಾಗೆ ಮಾಡ್ತಾ ಇದ್ದಾನೆ. ಕೆಲವು ಸಾರಿ ದೇವರು ಶೋಧನೆಗಳಲ್ಲಿ ಬಿಟ್ಟು ಬಿಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ನಡೆಯುವಂತ ಈ ಶರೀರದ ಕೃತ್ಯಗಳಿಗೆ ಬಿಟ್ಟು ಬಿಡ್ತಾರೆ. ಆವಾಗ ಇಲ್ಲಿ ಶರೀರದಲ್ಲಿ ನಾವು ಹಲವಾರು ಸಂಗತಿಗಳು ನೋಡಿ, ನಮಗೆ ಸಂಪೂರ್ಣ ಆದ ವ್ಯಕ್ತಿ ಯಾವುದಂದ್ರೆ ನಾವು ರಕ್ಷಣೆ ವಿಷಯದಲ್ಲಿ ಸಂಪೂರ್ಣ. ಅಂದ್ರೆ ನಮ್ಮ ಪಾಪ ಎಂಬ ರೋಗ ಸಂಪೂರ್ಣ ಪರಿಹಾರ. ಆದ್ರೆ ಈ ಲೋಕದ ವಿಷಯದಲ್ಲಿ ಇರುವಂತ ಕೆಲವು ರೋಗಗಳು ಉಂಟಲ್ಲ, ಇದ್ರಲ್ಲಿ ನಮಗೆ ಪರಿಹಾರ ಮಾಡೋದಕ್ಕೆ ಯೇಸು ಕ್ರಿಸ್ತರು ಬಂದದ್ದಲ್ಲ. ನಮ್ಮ ಪಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಬಂದಿದ್ದಾರೆ. ಇದು ಆಗಿದೆ, ಇದು ಆಗುತ್ತೆ. ಆದ್ರೆ ದೇಹದ ರೋಗಗಳನ್ನು ತೆಗೆದು ಹಾಕುವುದಕ್ಕೆ ಬಂದದಲ್ಲ. ಹಲವಾರು ಮಂದಿ ಏನು ಹೇಳ್ತಾರೆ, ಓ ಇವರಿಗೆ ಇಂಥ ಸೀಕೆಯ ಕಾಯಿಲೆ ಯಾಕೆ ಬರ್ಬೇಕಿತ್ತು, ಇವ್ರಿಗೆ ಇಂಥದ್ದು ಯಾಕೆ ಬರ್ಬೇಕಿತ್ತು, ಅವ್ರಿಗೆ ಬರ್ಬಾರ್ದಿತ್ತಲ್ಲ ಹಾಗೆ ಅಂತ ಕೆಲವು ಸರಿ ಕೆಲವರು ಹೇಳುವುದನ್ನು ಕೇಳ್ತೇವೆ. ಆದ್ರೆ ಯೇಸು ಕ್ರಿಸ್ತನು ಬಂದದ್ದೇನಕ್ಕೆ ಅಂತ ನಾವು ಫಸ್ಟ್ ತಿಳಿಬೇಕು. ಬಂದ ಉದ್ದೇಶ ಏನು? ಈ ಲೋಕದ ಅದ್ಭುತ ಮಾಡ್ಲಿಕ್ಕೋ, ರೋಗ ಗುಣ ಮಾಡ್ಲಿಕ್ಕೋ? ಮೊನ್ನೆ ಒಂದು ಮೊಬೈಲ್ ಅಲ್ಲಿ ಒಬ್ಬರು ಹೇಳಿದ್ರು, ನೀವು ಯೇಸು ಕ್ರಿಸ್ತನನ್ನು ಯಾಕೆ ನಂಬಿದ್ದೀರಿ? ಈ ಲೋಕದ ವಿಷಯಗಳಿಗ? ಅದಕ್ಕೆ ಬೇಕಾಗಿಲ್ಲ. ಅದಕ್ಕೆ ಸೈತಾನ ಇದ್ದಾನೆ, ನಿಮ್ಗೆ ಕೊಡ್ತಾನೆ ಅಲ್ಲ. ಆದ್ರೆ ನೀವು ಯೇಸು ಕ್ರಿಸ್ತನ, ಆತನೇ ದೇವರು,
ಆತನೇ ನಮ್ಮ ಪಾಪವನ್ನು ಪರಿಹರಿಸಲು ರಕ್ಷಕನಾಗಿದ್ದಾನೆ. ಆತನಿಂದ ಪಾಪ ಪರಿಹಾರ ಆಗುವಂತ. ಆದ್ದರಿಂದ ಇಲ್ಲಿ ದೇಹಗಳಲ್ಲಿ ನಮಗೆ ಸಮಸ್ಯೆಗಳು ಕೆಲವಾರು ಬಾರಿದೆ. ಒಂದು ತಪ್ಪಿಗಾಗಿ ಬರುತ್ತೆ, ಎರಡನೇದಾಗಿ ಶೋಧನೆಯಾಗಿ ಇರುತ್ತೆ, ಮೂರನೇದಾಗಿ ಮುಂದೆ ಪಾಪ ಮಾಡದ ಹಾಗೆಯೂ ಅದು ಇರುತ್ತೆ. ಆದ್ದರಿಂದ ಇಲ್ಲಿ ಇವನು ಪಾಪ ಮಾಡಿದಕ್ಕೇನೆ ಇಲ್ಲಿ ಬಂದಿದೆ. ಒಟ್ನಲ್ಲಿ ಇವನು ಇರ್ಬಾರ್ದು. ಈ ಪಾಪದಿಂದ ಅನೇಕರಿಗೆ ಇದಾಗುತ್ತೆ, ತೊಂದರೆ ಆಗುತ್ತೆ, ಅನೇಕರು ದಾರಿ ತಪ್ತಾರೆ. ಇವತ್ತು ಕೂಡ ಲೋಕದಲ್ಲಿ ಅನೇಕರು ನೋಡುದೇನ್ ಗೊತ್ತಾ? ದಾವಿದನು ಪಾಪ ಮಾಡ್ಲಿಲ್ವಾ? ಅಬ್ರಾಮನು ಇಂಥ ತಪ್ಪು ಮಾಡ್ಲಿಲ್ವಾ? ಇನ್ನು ಹಲವಾರು ಮಂದಿಯ ಅದನ್ನೇ ನೋಡ್ತಾರೆ. ಇದೇ ವಿಷಯಗಳು ತಮಗೆ ಅನ್ವಯಿಸುವಾಗಿ ತಗೊಳ್ತಾರೆ ವಾಕ್ಯವನ್ನು. ಆಗ್ಲೇ ಕೇಳಿದೆವಲ್ಲ, ಸೈತಾನನು ಕೂಡ ವಾಕ್ಯವನ್ನು ಉಪಯೋಗಿಸ್ತಾ ಇದ್ದಾನೆ. ಏನಕ್ಕೆ ಉಪಯೋಗಿಸ? ತನ್ನ ಲಾಭಕ್ಕಾಗಿ. ಹಾಗೆ ಇವತ್ತು ಲೋಕದಲ್ಲಿ ಕೆಲವರು ತಮ್ಮ ಲಾಭಕ್ಕಾಗಿ ದಾವಿದನನ್ನು ತಗೊಳ್ತಾರೆ, ಅಬ್ರಾಮನನ್ನು ತಗೊಳ್ತಾರೆ, ಇನ್ನು ಅವ್ರು ಏನೆಲ್ಲ ಕೆಟ್ಟತನ ಮಾಡಿದ ಅದನ್ನೆಲ್ಲ ತಮ್ಮ ಲಾಭಕ್ಕಾಗಿ ತೆಗೆದುಕೊಳ್ತಾರೆ. ನೋಡಿ, ಅವನ್ ಮಾಡ್ಲಿಲ್ಲ ಇವನ್ ಮಾಡ್ಲಿಲ್ಲ ಅಂತ ತಮ್ಮ ಪಾಪಗಳನ್ನು ಸಮರ್ಥಿಸುವುದು. ಆದ್ರೆ ಇದು ದೊಡ್ಡ ಅಪಾಯ. ಆದ್ರೆ ಇಲ್ಲಿ ನೋಡಿ, ಸೈತಾನನಿಗೆ ಒಪ್ಪಿಸಿ ಕೊಡಬೇಕೆಂಬುದೇ. ಆದ್ರಿಂದ ಇವನ ಒಂದು ಪಾಪದ ಒಂದು ಏನು ಸಂಗತಿ ಬಿತ್ತಿದ್ದಾನೋ ಅದನ್ನೀಗ ಕೊಯ್ಯುವಂತ ಪರಿಸ್ಥಿತಿ ಇಲ್ಲಿ ಆಗಿದೆ. ಆದ್ರಿಂದ ಯೇಸು ಹೇಳಿದ್ದಿದೆ, ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಖಂಡಿತವಾಗಿಯೂ ಅಲ್ಲಿ ಬಿಸಾಡಲ್ಪಡುವಿರಿ ಎಂಬುದಾಗಿ. ಇದನ್ನೇ ಅಲ್ಲಿ ತಿಳಿಯಪಡಿಸುವುದನ್ನು ನಾವು ನೋಡ್ತೇವೆ. 1 ತಿಮೋತಿ 1ನೇ ಅಧ್ಯಾಯ 18ರಿಂದ 20ನೇ ವಾಕ್ಯ. 1 ತಿಮೋತಿ 18ನೇ ಅಧ್ಯಾಯ 18 ಮತ್ತು 20ನೇ ವಚನ. ಮಗನಾದ ತಿಮೋಥೆಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳ ಪ್ರಕಾರ ನೀನು ಅವುಗಳಿಂದ ಒಳ್ಳೆ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪಿಸುತ್ತೇನೆ. ನಂಬಿಕೆಯನ್ನು, ಒಳ್ಳೆ ಮನಸಾಕ್ಷಿಯನ್ನು ಹಿಡಿದುಕೋ. ಕೆಲವರು ನಂಬಿಕೆಯನ್ನು ತಳ್ಳಿಬಿಟ್ಟು ಅದರ ವಿಷಯದಲ್ಲಿ ಹಡಗು ಹೊಡೆದವರಂತೆ ಇದ್ದಾರೆ. ಹುಮೆನಾಯನು, ಅಲೆಕ್ಸಾಂದ್ರನು ಅವರಲ್ಲಿದ್ದಾರೆ. ಇವರು ದೇವದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ನಾನು ಇವರನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟೆನು. ನೋಡಿ, ಇಲ್ಲಿ ಇಬ್ಬರ ವಿಷಯದಲ್ಲಿ ಪೌಲನು ಏನು ಹೇಳ್ತಾ ಇದ್ದಾನೆ? ಇವರು ಮೂಲತಃವಾಗಿ ಪೌಲನೊಟ್ಟಿಗೆ ಇದ್ದವರು, ಸರಿಯಾದ ನಂಬಿಕೆಯಲ್ಲೇ ಇದ್ದವರು, ಸರಿಯಾದ ರೀತಿಯಲ್ಲಿ ದೇವರಿಗೆ ನಡ್ಕೊಳ್ತಾ ಇದ್ದವರು. ಈಗ ಅವರು ಎಲ್ಲಿ ನೆಲೆಗೊಂಡಿರ್ಬೇಕಾಗಿದೆಯೋ ಆ ನೆಲೆಗೊಳ್ಳುವಿಕೆಯಿಂದ ಇವರು ಈಗ ದೂರ ಇದ್ದಾರೆ. ಈ ಲೋಕದ ಸಂಗತಿಗಳಿಗೆ ಅವರು ಸಿಕ್ಕಿಕೊಂಡು ಒಳಗಾಗಿದ್ದಾರೆ. ಆದ್ದರಿಂದ ಅವರು ನಂಬಿಕೆ ವಿಷಯ ಹೇಗೆ ಕಾಣ್ತದೆ ಅಂದ್ರೆ ಹಡಗು ಒಡೆದವರಂತೆ ಇದ್ದಾರೆ. ನಂಬಿಕೆ ವಿಷಯದಲ್ಲಿ ಹಡಗು ಒಡೆದವರು. ಹಡಗು ಒಡೆದ ವಿಷಯವನ್ನೇ ಪೌಲ ಯಾಕೆ ಹಾಕಿದ? ಅವನ ಜೀವಿತದಲ್ಲೇ ಹಡಗು ಹೊಡೆದ್ರೆ ಜನ ಯಾವ ರೀತಿ ಇರ್ತಾರಂತ ಅವನು ಕಣ್ಣಾರೆ ನೋಡಿದ್ದಾನೆ. ಹೇಗೆ ಅಂದ್ರೆ ಪೌಲನು ಹೇಳಿದ್ದಾನೆ, ದೇವರು ನನಗೆ ಹೇಳಿದ್ದಾರೆ, ಹಡಗಿನಲ್ಲಿರುವ 272 ಮಂದಿಯನ್ನು ದೇವರು ಉಳಿಸ್ತೇನೆಂಬುದಾಗಿ ಹೇಳಿದ್ದಾರೆ, ನೀವು ಯಾರು ಭಯ ಪಡಬೇಡಿ ಅಂತ ಹೇಳಿದ್ದಾನೆ. ಹಡಗಿನವರಿಗೆ ನಂಬಿಕೆ ಇರಲಿಲ್ಲ, ಅವರಿಗೆ ಆ ಧೈರ್ಯ ಇರಲಿಲ್ಲ. ಆದ್ರಿಂದ ಅವರು ಬೊಬ್ಬೆ ಹೊಡಿತಾ ಇದ್ರು, ಗಲಾಟೆ ಮಾಡ್ತಾ ಇದ್ರು, ಇತರಿಗೆಲ್ಲ ಬೈತಾ ಇದ್ರು. ನಮ್ಮ ಕರ್ಕೊಂಡು ಬಂದವನಿಗೂ ಆ ನಾವಿಕನಿಗೂ ಬೈಬಹುದು, ಎಲ್ಲರಿಗೆ ಬೈತಾ ಇರ್ಬೋದು ಅವರು. ಒಟ್ನಲ್ಲಿ ನಾಶನದ ಸಮಯ. ಹಾಗಿರುವಾಗ ಇಲ್ಲಿ ನಂಬಿಕೆ ವಿಷಯದಲ್ಲಿ ಹಡಗು ಹೊಡೆದವರಾಗಿದ್ರೆ ಮನೆಯಲ್ಲಿಯೂ ಗಲಾಟೆ ಆಗ್ಬೋದು, ಹೊರಗಡೆನೂ ಗಲಾಟೆ ಆಗ್ಬೋದು, ಒಟ್ಟಿನಲ್ಲಿ ಬೊಬ್ಬೆ ಹೊಡಿತಾ ಇರ್ಬೋದು. ಈ ಎಲ್ಲ ಒಟ್ಟಿನಲ್ಲಿ ನಂಬಿಕೆ ಕಾಣ್ತಾ ಇಲ್ಲ. ನಂಬಿಕೆ ಕಾಣುವಾಗ ಆ ನಂಬಿಕೆಯ ಒಂದು ನಡವಳಿಕೆಯಲ್ಲಿ ಇರುವುದು ಅಷ್ಟೇ. ಹಾಗಿರುವಾಗ ಆ ನಡವಳಿಕೆ ಇದ್ರೆ ಅವ್ರು ಆ ರೀತಿ ನಡ್ಕೊಳ್ತಾರಲ್ವಾ, ಅದು ಕಾಣುವಂಥದ್ದಾಗುತ್ತೆ. ಆದ್ರಿಂದ ಇವರು ಮೂಲವನ್ನು ಬಿಟ್ಟಿದ್ದಾರೆ. ದೇವರ ಮೇಲೆ ಇಟ್ಟ ನಂಬಿಕೆಯನ್ನು ಬಿಟ್ಟು ಲೋಕದ ಮೇಲೆ ಇಟ್ಟು ಸಾಕ್ಷಿ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ದೋಷಣೆ ಮಾಡಬಾರ್ದಂತ ಸೈತಾನನಿಗೆ ಒಪ್ಪಿಸಿಕೊಡೋದು. ಸೈತಾನನಿಗೆ ಯಾವಾಗ ಒಪ್ಪಿಸಿ ಕೊಡ್ತಾನೋ ಆಮೇಲೆ ಆವಾಗ್ಲೇ ಅಲ್ಲಿ ಬಾಧೆಗೆ ಒಳಗಾಗ್ತಾರೆ.
ಸಂಕಟಕ್ಕೆ ಒಳಗಾಗ್ತಾರೆ. ಅವ್ರಿಗೆ ಗೊತ್ತಾಗ್ತದೆ ನಾವು ವಿರೋಧವಾಗಿ ಮಾಡಿದಕ್ಕೆ ಇದು ಬಂದಿದೆ, ನಾವು ಮಾಡಿದ ತಪ್ಪಿಗೆ ಈಗ ಆಗಿದೆ ಎಂಬ ಬರ್ತದೆ. ಕೆಲವರು ಈ ರೀತಿ ನಡ್ಕೊಂಡ್ರು ಮತ್ತೆ ಹಠ ಸಾಧಿಸ್ತಾ ಇದ್ದಾರೆ, ಮತ್ತೆ ಸರಿಯಾಗ್ಲಿಕ್ಕೆ ಹೋಗುದಿಲ್ಲ, ಮತ್ತೆ ತಿರುಗಿ ಬರ್ಲಿಕ್ಕೆ ಹೋಗುದಿಲ್ಲ. ಆದ್ರೆ 1 ಕೊರಿಂಥ 5ನೇ ಅಧ್ಯಾಯದಲ್ಲಿ ನಾವು ಓದಿದ ವ್ಯಕ್ತಿ ಇದ್ದಾನಲ್ಲ, ನಾವು 2 ಕೊರಿಂಥ ಓದುವಾಗ ಅವನು ವಾಪಸ್ ಬಂದಿರ್ತಾನೆ. ಅವನು ತನ್ನನ್ನು ಸರಿಪಡಿಸಿಕೊಂಡ, ತಿದ್ದಿಕೊಂಡ, ಆಮೇಲೆ ಅವನನ್ನು ಸಭೆಗೆ ಮತ್ತೆ ಸೇರಿಸಿದ್ರು. ಆದ್ರೆ ಇವಾಗ ಲೋಕದಲ್ಲಿ ಅನೇಕರು ಬಿಟ್ಟು ಹೋಗ್ತಾರೆ, ಸಮಸ್ಯೆಗಳು ಗಂಭೀರವಾಗಿ ಎದುರಿಸ್ತಾರೆ, ಆದ್ರೂ ಮಾನಸಾಂತರ ಪಡ್ಲಿಕ್ಕೂ ಸತ್ಯದ ಕಡೆ ಬರ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ಅವರಿಗೆ ಸ್ಥಾನ ಮಾನ ಲೋಕದ ಕೆಲವು ಸಂಘ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಅದ್ರಲ್ಲೇ ಯಾತನೆ ಪಡ್ತಾ ಇರ್ತಾರೆ. ಯಾಕಂದ್ರೆ ಕನೆಕ್ಷನ್ ಅನ್ನು ಬಿಟ್ಟಿದ್ದಾರೆ. ಸಭೆಯ ಕನೆಕ್ಷನ್ಗೂ ಯೇಸು ಕ್ರಿಸ್ತನ ಕನೆಕ್ಷನ್ಗೂ ಒಂದು ಸಂಬಂಧ ಇದೆ. ಆ ಸಂಬಂಧದಲ್ಲಿ ನಾವು ಇರುವುದಾದ್ರೆ, ಆ ಆಳದಲ್ಲಿ ನೆಲೆಗೊಂಡಿದ್ರೆ ಆ ಫಲವಲ್ಲಿ ಕಾಣಬರುವಂತ ವಿಷಯವನ್ನು ನಾವು ನೋಡ್ತೇವೆ. ಒಂದು ಯೋಹನ ಸುವಾರ್ತೆ 15ನೇ ಅಧ್ಯಾಯ ಈಗ 7ನೇ ವಚನಕ್ಕೆ ಬರೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದನ್ನು ಬೇಡಿಕೊಳ್ಳಿರಿ, ನಿಮಗೆ ಅದು ದೊರೆಯುವುದು. ನೋಡಿ, ಈ ವಾಕ್ಯವನ್ನು ಒಂದ್ಸಾರಿ ನಾವು ನೋಡಿದ್ದೇವೆ. ಮೂಲ ನಮಗೆ ಸಾಕಾಗುವುದರಿಂದ ನಾವು ಪ್ರತ್ಯೇಕಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದನ್ನು ನಾವು 7ರಿಂದ 12ನೇ ವಾಕ್ಯದ ತನಕ ನಾವು ನೋಡ್ತೇವೆ. ಮೂಲದಿಂದ ಅಥವಾ ಸಾಕಾಗುವಿಕೆಯಿಂದ ನಮ್ಮನ್ನು ಪ್ರತ್ಯೇಕಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುದನ್ನು ಇಲ್ಲಿ ತೋರಿಸುವಂತಹದ್ದು. ಅದಕ್ಕೆ ಯೇಸು ಕ್ರಿಸ್ತನು 7ನೇ ವಾಕ್ಯದಲ್ಲಿ ಹೇಳಿದ್ದು, ಪ್ರಾರ್ಥನೆಗೆ ಒಂದು ಉತ್ತರ ಸಿಗುತ್ತೆ. ನೀವು ನೆಲೆಗೊಂಡಿದ್ದರೆ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದದನ್ನು ಬೇಡಿಕೊಳ್ಳಿರಿ, ನಿಮಗೆ ಅದು ದೊರೆಯುವುದು. ಈಗ ನಾವು ಒಂದು ಆಲೋಚನೆ ಮಾಡಬೇಕು. ಯೇಸು ಕ್ರಿಸ್ತನು ದೇವರಲ್ಲಿ ಎಷ್ಟು ನೆಲೆಗೊಂಡಿದ್ದರು? ಸಂಪೂರ್ಣವಾಗಿ ನೆಲೆಗೊಂಡಿದ್ದರು. ಹಾಗಿರುವಾಗ ಅವರ ಎಲ್ಲಾ ಪ್ರಾರ್ಥನೆಗಳಿಗೂ ಉತ್ತರ ಇತ್ತು. ಯಾವುದು ಪ್ರಾರ್ಥನೆ ವ್ಯರ್ಥವಾಗಲೇ ಇಲ್ಲ. ನಮ್ಮ ಪ್ರಾರ್ಥನೆ ವ್ಯರ್ಥ ಆಗುವುದು ಎಷ್ಟು ಅಲ್ವಾ, ಲೆಕ್ಕವಿಲ್ಲ. ನಾವು ಬರೇ ಮಾಡಿದ್ದೇ ಬಂತು, ಪ್ರಾರ್ಥನೆಗೆ ಉತ್ತರವೇ ಇರೋದಿಲ್ಲ. ಹಾಗಿರುವಾಗ ಇಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಾಗ ಅದು ಬೇಕಾಗಿರುವ ಪ್ರಾರ್ಥನೆಯೋ, ಅವಶ್ಯಕತೆ ಇರುವಂತದ್ದೋ, ನಿಜವಾಗಿ ದೇವರಿಗೆ ಸರಿಯಾದದ್ದೋ ಎಲ್ಲ ಆಲೋಚನೆ ಮಾಡ್ತಾರೆ. ಅವರಿಗೆ ಗೊತ್ತು ಆ ಪ್ರಾರ್ಥನೆ ದೇವರು ಕೇಳ್ತಾರೆ ಎಂಬುದಾಗಿ. ಅದಕ್ಕೆ ದೇವರಿಗೆ ಸರಿಯಾಗಿರುವ ಪ್ರಾರ್ಥನೆ ಮಾಡ್ತಾರೆ. ಆತನ ಚಿತ್ತಾನುಸಾರವಾಗಿ ನೀವೇನನ್ನಾದ್ರೂ ಬೇಡಿಕೊಂಡರೆ ಅದು ನಿಮಗೆ ದೊರೆಯುವುದು. ಹಾಗಿರುವಾಗ ಇಲ್ಲಿ ನಾವು ನೋಡ್ತೇವೆ, ನೀವು ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ. ನೋಡಿ, ನಾವು ಇಲ್ಲಿ ಒಂದು ಆಲೋಚನೆ ಮಾಡಬೇಕು. ದೇವರಲ್ಲಿ ನಾವೊಂದು ಆಳವಾಗಿ ನೆಲೆಗೊಂಡಿರುವಾಗ ಅದರ ಫಲ ಬಂದೇ ಬರುತ್ತೆ. ಕೊಂಬೆ ಬಳ್ಳಿಯಲ್ಲಿ ನೆಲೆಗೊಂಡಿರುವುದಾದ್ರೆ ಅದು ಫಲ ಇದ್ದೇ ಇದೆ, ಅದು ಬಂದೇ ಬರುತ್ತೆ. ಹಾಗಿರುವಾಗ ನಮ್ಮ ಜೀವಿತವು ಆತನಲ್ಲಿ ನೆಲೆಗೊಂಡಿರುವಂತ ಒಂದು ಜೀವಿತ ಆಗಬೇಕು. ಆವಾಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತೆ, ನಾವು ಒಳ್ಳೆಯ ಒಂದು ಫಲವನ್ನು ತೋರಿಸ್ತೇವೆ. ಇವತ್ತು ನಮ್ಮ ಜೀವಿತಗಳಲ್ಲಿ ಸಮಾಧಾನವೇ ಇಲ್ಲ ಎಂಬ ಒಂದು ಫಲ ಕಾಣ್ತೇವೆ. ಸಮಾಧಾನವೇ ಇಲ್ಲ ನಮ್ಮ ಜೀವಿತದಲ್ಲಿ. ಒಂದು ದೇವರ ಒಂದು ಆಶೀರ್ವಾದ ಇರುವುದೇ ಕಾಣುವುದಿಲ್ಲ. ಹಾಗಿರುವ ಯಾವಾಗಲೂ ಟೆನ್ಷನ್, ಯಾವಾಗಲೂ ಲೋಕದ ಚಿಂತೆ, ಯಾವಾಗಲೂ ಮನೆ ಚಿಂತೆಗಳು, ಈಗ ಒಟ್ಟಿನಲ್ಲಿ ಗಲಿಬಿಲಿ ಅದರಲ್ಲೇ ಒಂದು ಇರ್ತೇವೆ. ಎಲ್ಲರಿಗೂ ಇರುತ್ತೆ. ಆದ್ರೆ ನೆಲೆಗೊಂಡಿದ್ದರೆ ಅದು ಯಾವುದು ಕೂಡ ನಮಗೇನಾಗತ್ತೆ, ಅಡ್ಡಿ ಮಾಡುವುದಿಲ್ಲ. ಅದು ಇದ್ರೂ ನಮಗೆ ದೊಡ್ಡ ವಿಷಯ ಆಗುದಿಲ್ಲ. ಯಾಕಂದ್ರೆ ನಾವು ನೆಲೆಗೊಂಡಿರುವ ಕರ್ತನಲ್ಲಿ ಎಲ್ಲಾ ಸಾಧ್ಯ ಇದೆ ಅಂತ ನಾವು ನೋಡ್ತೇವೆ. ಈ ವಾಕ್ಯಗಳನ್ನು ಮುಂದುವರಿಸೋಣ. ಹಾಗಿರುವಾಗ ಇಲ್ಲಿ ಒಡೆದ ತೊಟ್ಟಿಯಾಗಿರುವ ನಾವು ಸಾಕಾಗುವಿಕೆಯಾಗಿರುವಂತ ಕರ್ತನಲ್ಲಿ ನೆಲೆಗೊಂಡಿರುವುದಾದರೆ
ನೋಡಿ, ನಮ್ಮ ಜೀವಿತದಲ್ಲಿ ಎಲ್ಲಾ ಸಮಯದಲ್ಲಿ ನಾವು ಒಬ್ಬೇಡಬೇಕಾಗಿರೋದಿಲ್ಲ. ಈಗ ನಮ್ಮ ಕೊರತೆ ಏನಂದ್ರೆ ಆತನಲ್ಲಿ ನೆಲೆಗೊಂಡಿರುವುದೇ ಕಷ್ಟ. ಹಾಗಿರುವಾಗ ಈ ಮಾತನ್ನು ಹೇಳಿ ನಾನು ಹೇಳ್ತೇನೆ, ಕರ್ತನಾದ ಯೇಸುವೆ, ಈ ವಾಕ್ಯಕ್ಕನುಸಾರವಾಗಿ ನಿಮ್ಮಲ್ಲಿ ನೆಲೆಗೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಇಂದಿನಿಂದ ಆ ರೀತಿಯೇ ನಡ್ಕೊಳ್ಳಿಕ್ಕೆ ಸಹಾಯ ಮಾಡಿ. ಆಮೆನ್.